ಗುರುಜಿ ಹೊತ್ತದ ಬಗ್ಗೆ ಹೇಳ್ತಾ ಇದ್ರೆ ಅಷ್ಟು ಈಸಿಯಾಗಿ ಬೀಳ್ಸಕ್ಕಾಗಲ್ಲ ಅಂತ ಮುಂದುವರಿಸ್ತಾ ಇದ್ರಿ ಹೇಳೋದಾದ್ರೆ ಇದು ಎಲ್ಲ ರೀತಿಯ ಆ್ಯಂಟ್ಸು ಕಟ್ಟಲ್ಲ. ನಾನು ಆವಾಗಲೇ ಹೇಳಿದಂಗೆ ಎರಡು ಥರ ಆ್ಯಂಟ್. ಆ ಆ್ಯಂಟಿಗೆ ಪಿರಮಿಡ್ ಆ್ಯಂಟ್ ಅಂತಲೇ ಹೆಸರು ಕರೆದಿದ್ದಾರೆ. ನಾವು ಒಂದು ಇನ್ಸೆಕ್ಟ್ ವರ್ಲ್ಡಲ್ಲಿ ಹಾರ್ವೆಸ್ಟರ್ ಆ್ಯಂಟ್ ಅಂತ ಕರೀತಾರೆ. ಅದರ ಅಂಡರ್ಗ್ರೌಂಡಲ್ಲಿ ಹೋಗಿ ಕೊರೆದು ಅಂಡರ್ಗ್ರೌಂಡಲ್ಲಿ ಫುಡ್ ಸ್ಟೋರೇಜಸ್ ಎಲ್ಲ ಮಾಡಿ ಒಂಥರ ರೂಮ್ಸ್ ಒಳಗಡೆ ಎಲ್ಲ ಹೋಗಿ ನೋಡ್ರೆ ರೂಮ್ಸ್ ಇರ್ತವೆ, ಅಲ್ಲಲ್ಲಿ ರೂಮ್ಸ್ ಇರ್ತವೆ. ಭಾಳ ಒಳ್ಳೆ ಮನೆ ಇದ್ದಂಗೆ ಇರುತ್ತೆ. ಸ್ವಲ್ಪ ಏನಂದರೆ ಮೇಲತ್ತಿ ಒಳಗಡೆ ಹೋಗ್ಬೇಕಷ್ಟೇ. ತುಂಬ ಜನ ಅದು ಯಾರು ಹೊಡೆದಾಕಿರ್ತಾರೆ ಒಳಗಡೆ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಅದು ಕಾಲೋನಿ ಮಾಡಿರುತ್ತೆ ನೀಟಾಗಿ. ಅಂದರೆ ಆ ಒಂದು ಇರುವೆಗೆ ಬುದ್ಧಿ ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲ, ಈ ರೀತಿ ಕಟ್ಟಬೇಕು ಅಂತ. ಅದೊಂದು ಆಶ್ಚರ್ಯ, ಪ್ರಕೃತಿಯ ವಿಸ್ಮಯ. ಇನ್ನೊಂದೇನು ಅಂದರೆ ಈಗ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವಿಟಿ ಜಾಸ್ತಿ ಅದರದ್ದು. ಯಾಕಂದರೆ ಈ ಚಳಿಗಾಲದಲ್ಲೇ ಹೆಚ್ಚು ಆ್ಯಂಟ್ ಹಿಲ್ಸು ಬರೋದು. ಯಾಕಂದರೆ ಚಳಿಗಾಲದಲ್ಲಿ ಸ್ವಲ್ಪ ಫುಡ್ಡು ಸ್ಟೋರೇಜ್ ಮಾಡೋವಂಥ ಟೈಮು. ಬೇಸಿಗೆಗಾಲ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಸ್ಟೋರ್ ಮಾಡಿಕೊಂಡು ಮಳೆಗಾಲದಲ್ಲಿ ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ವಿಚಾರ ಮಾಡ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬುದ್ಧಿ ಇರುತ್ತೆ ಅಂತಂದರೆ, ಅದು ಯಾವುದೇ ಒಂದು ಅಕ್ಕಿ ಅಥವಾ ಯಾವುದಾರ ಒಂದು ಕಾಳು ಅಂತ ಸಿಕ್ಕಿದ್ರೆ ಅದನ್ನು ಹಾಗೆ ಹೋಗಿ ಸ್ಟೋರ್ ಮಾಡಲ್ಲ ಅದು. ಯಾಕೆ ಅಂದರೆ ಒಳಗಡೆ ಸ್ಟೋರ್ ಮಾಡಿದ್ರೆ ಮೊಳಕೆ ಹೊಡೆದ್ಬಿಡುತ್ತೆ. ಅಲ್ಲಿ ಒಳಗಡೆ ಇರತಕ್ಕಂಥ ಒಂದು ಬಿಸಿಗೆ ಮಣ್ಣಲ್ಲಿ ಇಟ್ಟಿರ್ತಾರಲ್ಲ, ಮೊಳಕೆ ಹೋಗಿ ಬಂದ್ಬಿಡುತ್ತೆ. ಇದು ಆಚೆ ಕಡೆನೇ ಅರ್ಧ ಭಾಗ ಮಾಡಿಬಿಡುತ್ತೆ, ಅರ್ಧ ಪೀಸ್ ಮಾಡುತ್ತೆ. ಕರೆಕ್ಟಾಗಿ ಎರಡೂ ಕೂಡ ಎಳೆದು ಆ ಕಡೆ ಪೀಸ್ ಮಾಡಿ ಅರ್ಧನ ತೊಗೊಂಡೋಗ್ತಾರೆ. ಯಾಕೆಂದರೆ ಜರ್ಮಿನೇಷನ್ ಆಗಲ್ಲ. ಇಷ್ಟು ಬುದ್ಧಿ ಅದರೊಳಗಡೆ ಹೆಂಗೆ ಕೊಡ್ತು, ಇಷ್ಟೇ ಇದೆ ಅದು. ಅದರೊಳಗಡೆ ಒಂದು ತಲೆ, ಆ ತಲೆ ಒಳಗಡೆ ಒಂದು ಮೆದುಳು, ಆ ಮೆದುಳೊಳಗಡೆ ಇದನ್ನು ಯೋಚನೆ, ಏನೊಂದು ಸೂಜಿಯಷ್ಟು ಯೋಚನೆ. ಆವಾಗಲೇ ಪ್ರಕೃತಿ ಮೇಲೆ ಭಾಳ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಆಲೋಚನೆ ನಮಗೆಲ್ಲ ಬರುತ್ತೆ. ನಾವು ಏನಂತಂದರೆ ಇವಾಗೆಲ್ಲ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ನಾವು ನಮ್ಮತನವನ್ನು ನೋಡ್ತೀವಿ. ಸೃಷ್ಟಿಯನ್ನು ನೋಡಿದಾಗ ಭಾಳ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ರಾಹುಕೇತುಗಳ ವಿಚಾರದಲ್ಲಿ ನಾನು ಆಲ್ರೆಡಿ ಮಣ್ಣನ್ನು ನಾವು ತಾಯ್ತದ ಮುಖಾಂತರ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ರಾಹುವಿನ ಸಮಸ್ಯೆ ಇದ್ದರೆ ಸ್ನಾನ ಮಾಡಬೇಕಾದ್ರೆ ಒಂದು ಚಿಟಿಕೆ ನೀರಿನ ಒಂದು ಬಕೆಟ್ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅದರದ್ದು ಅಂಶ, ಆ ಗೋಂದಿನ ಅಂಶ ಅದರದ್ದೆಲ್ಲ ಕೂಡ ಹಾಕ್ಕೊಂಡಾಗ, ಯಾಕೆ ರಾಹುಗೆ ಮತ್ತು ಹಾವಿಗೆ ಇದಕ್ಕೇನು ಸಂಬಂಧ ಇದೆ ಅಂತಂದರೆ ಏನು ಆ್ಯಕ್ಚುಲಿ ಡೈರೆಕ್ಟ್ ಸಂಬಂಧ ಇಲ್ಲ. ಆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಕಟ್ತಕ್ಕಂಥ ಒಂದು ಮಾಸ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಹುತ್ತ ನೋಡ್ಬೇಕಾದ್ರೆ ಹಿಂಗೆ ಇರುತ್ತದು. ಯಾಕೆಂದರೆ ಅದು ಒಂಥರ ಬಿಲ್ಡಿಂಗ್ ಬ್ಲಾಕ್ಸ್ ಥರ ವರ್ಕ್ ಆಗುತ್ತೆ, ಹಿಂಗೆ ಬಿಲ್ಡಿಂಗ್ ಬ್ಲಾಕ್ಸ್ ಥರ ವರ್ಕ್ ಆಗುತ್ತೆ ಸ್ಟ್ರಾಂಗಾಗಿ. ಸೊ ಅದು ಬಿಟ್ಟರೆ ಹಾವು ಹುತ್ತವನ್ನು ಕಟ್ಟುತ್ತೆ ಅನ್ನೋ ಒಂದು ಪರಿಕಲ್ಪನೆ ತಪ್ಪು. ಆ ಪರಿಕಲ್ಪನೆ ಅನ್ನೋದು ಶುದ್ಧವಾಗಿರ್ತಕ್ಕಂಥ ಸುಳ್ಳು. ಹಾವಿಗೆ ಯಾವುದೂ ಶಕ್ತಿ ಇಲ್ಲ ಕಟ್ಟಕ್ಕೆ. ಆ ರೀತಿ ಯಾವುದು ಮಣ್ಣು ತೊಗೊಂಬಂದು ಎಲ್ಲೂ ಹಾಕಲ್ಲ.